ಮೂಲಕ ಇಡುವಂಥದ್ದು, ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸನೂ ಇವತ್ತು ಈ ನಮ್ಮ CJP ಯುವಕರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಯ ಒಂದು ಡೆವಲಪ್ಮೆಂಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹಿಂದೂ ನಿಮಗೆ ಗೊತ್ತದ ಜಂತರ್ ಮಂತ್ರ ಮತ್ತು ರಾಮಲೀಲಾ ಮೈದಾನದಲ್ಲೇ ಯಾವ ರೀತಿಯಾಗಿ ಒಂದು ಮೂಮೆಂಟ್ ಆಗಿತ್ತು. ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತದ ಅಣ್ಣಾ ಹಜಾರೆ ಅವ್ರ ಕಾಲದಲ್ಲೇ ಯಾವ ಮಟ್ಟಕ್ಕೆ ಹೋಗಿತ್ತದಂತೇಳಿ ಆ ಸಂದರ್ಭದಲ್ಲೇ ಅದರ ಹಿಂದೆ ಮೋಸ್ಟ್ಲಿ RSS ಇತ್ತು ಅನ್ನೋದು ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. RSS ಮತ್ತು BJP ಸದಸ್ಯರು ಅದನ್ನು ಮೂಮೆಂಟ್ ದೊಡ್ಡದು ಮಾಡಲು ಅಂತೇಳಿ. ಆದರೆ ಇವತ್ತಿನ ಈ ಮೂಮೆಂಟ್ದಲ್ಲೇ ವಿಶೇಷವಾಗಿ ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಅಥವಾ ಅಖಿಲೇಶ್ ಯಾದವ್ರ ಇದು ಸಂಘಟನೆ ಆಗಿರ್ಬೋದು, ಅವರ SP ಅಥವಾ ಮಾಯಾವತಿ ಜನ ಇವರು ಸಹಿತ ಇಲ್ಲಿ ಬಂದು ಕೂಡ್ತಾ ಈ ಮೂಮೆಂಟನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಜೊತೆಗೆ ರೈತರು ಸಹಿತ ಬಂದು ಸೇರಿದ್ರಿಂದ ಇನ್ನೂ ದೊಡ್ಡದಾಗು ಎಲ್ಲ ಸಾಧ್ಯ ಇರೋದ್ರಿಂದಾಗೆ ಇದು ಡೆವಲಪ್ ಆಯ್ತಪ್ಪ ಅಂದ್ರೆ ನಮಗೆ ತೊಂದರೆ ಆಗ್ತದೆ ನಮ್ಮ ಸರ್ಕಾರಕ್ಕೆ ಅನ್ನೋದು ಈ ನಮ್ಮ ಮೋದಿ ಸರ್ಕಾರದ ಭಯ. ಅದಕ್ಕಾಗಿ ಇಲ್ಲಿ ಎಲ್ಲರ ಹೆಸರು ತೊಗೊಂಡು ಅವ್ರನ್ನ ಅನಿಸುವಂಥ ಕೆಲಸ ಮಾಡ್ತದೆ ಅನ್ನೋದು ದೀಪ್ಕೆ ಅವರ ಒಂದು ನೇರ ಆರೋಪ. ಅದಕ್ಕಾಗಿ ಅವರು ಪೊಲೀಸರ ಜೊತೆಗೆ ವಾಗ್ವಾದಗಳಿದ್ದಾರೆ. ಕೇಳ್ತಾ ಇದ್ದಾರೆ, ಯಾಕಪ್ಪ ನಮ್ಮ ಹೆಸರು ತೊಗೊಳ್ತಾ ಇದ್ರಿ, ಏನು ಪಾಪ ನಮ್ಮ ನೀರ ಸ್ವಲ್ಪ ಏನೋ ತಿನ್ನೋದಕ್ಕೆ ಊಟ ಕೊಡುವಂಥ ಜನರ ಮೇಲೆ ನೀವು ಈ ರೀತಿ ಪ್ರಶ್ನೆ ಮಾಡಲಿಕ್ಕೆ ಬರ್ತಾರೆ. ಹಾಗೆ ನಮ್ಮ ಕಡೆ ಅವರು ಈ ಮೂಮೆಂಟ್ ನಿಲ್ಲಿಸ್ತೀನಿ ಉದ್ದೇಶ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಒಟ್ಟು ಏನೋ ಆಗಲಿ ಈ ಮೂಮೆಂಟ್ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಈ CJP ಮೂಮೆಂಟ್ ಏನದ ಅಂದ್ಕೊಂಡಷ್ಟು ಸುಲಭವಾಗಿ ಬಗೆಹರಿಲಿಕ್ಕಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಅದರಲ್ಲೂ ಮೋದಿಯವರು ಸಹಿತ ಇದು ಬೆಳೆ ಕೂಡುದು ಅನ್ನುವಂಥ ಒಂದು ವಿಚಾರ ಏನಾಗ್ಬೋದು. ಸರ್ಕಾರದ ಈ ಒಂದು ತಂತ್ರಕ್ಕೆ CJP ಈ ಮೂಮೆಂಟ್ ನಿಲ್ಲಿಸ್ಬೋದಾ, ಇಲ್ಲ CJP ಈ ಮೂಮೆಂಟ್ ಇನ್ನೂ ದೊಡ್ಡದು ಮಾಡ್ಬೋದಾ, ಅಥವಾ ಇಲ್ಲಿ ಎಲ್ಲ ಯುವಕರು ಅಲ್ಲಿ ಒಂದ ಕಡೆ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಬೋದಾ. ಇದು ಇದೇ ರೀತಿಯ ಮುಂದುವರೆದ ಒಂದು